ಕೇಳಿಸ್ಕೊಂಡ್ರಲ್ವಾ? ಇದು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ ಮಾತು. ಅವ್ರು ಹೆಚ್ಚು ಮಾಡೋದು ನಾವು ಕಡಿಮೆ ಮಾಡೋಕ್ಕಾಗತ್ತಾ, ಅವ್ರನ್ನ ಕೇಳಲ್ಲ ನೀವು ಅನ್ನುವಂಥ ಮಾತನ್ನು ಹೇಳಿದರು. ರಾಜ್ಯದ ಪಾಲಿನ ಸುಂಕ ಏನಿದೆ ಅದನ್ನು ಕಡಿಮೆ ಮಾಡಿ ಅನ್ನುವಂಥದ್ದನ್ನು ರಾಜ್ಯದ ಜನ ಕೇಳಿದಂಥ ಸಂದರ್ಭದಲ್ಲಿ ಆಗ ಸಿ ಎಂ ಆಗಿದ್ದಂಥ ಸಿದ್ದರಾಮಯ್ಯನವರು ಕೊಟ್ಟಂಥ ಉತ್ತರ ಇದು. ಈಗ ಇರುವಂಥ ನಿರೀಕ್ಷೆ, ಸಿ ಎಂ ಬದಲಾಗಿದ್ದಾರೆ, ಈಗಲಾದರೂ ರಾಜ್ಯಕ್ಕೆ ಬರ್ತಾ ಇರುವಂಥ ಈ ಸುಂಕ ಏನಿದೆ ಇದರಿಂದ ಏನಾದರೂ ಕಡಿಮೆ ಮಾಡ್ತಾರಾ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಂತೂ ಇದೆ. ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಅದರ ಮಧ್ಯದಲ್ಲಿ ಈಗ ನಡೀತಾ ಇರುವಂಥ ಸಂಭ್ರಮೋತ್ಸವ. ರಾಜ್ಯ ರಾಜಕೀಯದಲ್ಲಿ ಡಿ.ಕೆ. ಶಿವಕುಮಾರ್ ಕನಕಪುರದ ಬಂಡೆ ಅಂತಾನೆ ಫೇಮಸ್. ತಮ್ಮ ದೀರ್ಘಕಾಲದ ಪಾಲಿಟಿಕ್ಸ್ನಲ್ಲಿ ಹಲವು ಬಾರಿ ಏಳು ಬೀಳುಗಳನ್ನು ಎಲ್ಲವನ್ನೂ ಕೂಡ ಕಂಡವರು. ಕನಕಪುರದ ಮಣ್ಣಿನ ಮಗನಾಗಿ ಈ ರಾಜಕೀಯ ಪ್ರವೇಶ ಮಾಡಿದಂಥ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಈಗ ಅಲಂಕರಿಸಿದ್ದಾರೆ. ಹೀಗಾಗಿ ಇವತ್ತು ಅವರನ್ನು ಗೆಲ್ಲಿಸಿದಂಥ ಮತದಾರರಿಗೆ, ಅವರಿನ ಗ್ರಾಮಸ್ಥರಿಗೆ ಡಿ.ಕೆ. ಶಿವಕುಮಾರ್ ಧನ್ಯವಾದವನ್ನು ಅರ್ಪಿಸುವಂಥ ನಿಟ್ಟಿನಲ್ಲಿ ಯಾತ್ರೆಯೊಂದನ್ನು ನಡೆಸ್ತಾ ಇದ್ದಾರೆ, ಸಂಭ್ರಮೋತ್ಸವವನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿ ಇರುತ್ತೆ ಸಂಭ್ರಮೋತ್ಸವ ಇಲ್ಲಿದೆ ನೋಡಿ ಡೀಟೇಲ್ಸ್. ನೋಡಿದ್ದೇನೆ, ಇಷ್ಟು ಕೆಲಸ ಆಗಿಲ್ಲ. ಇವರು ಬಂದ್ಮೇಲೆ ಆಗಿರುವಂತ ಕೆಲಸ ಅಷ್ಟು ಕೆಲಸ ಆಗಿಲ್ಲ. ಇನ್ನೂ ಪ್ರೋತ್ಸಾಹ ಕೊಡ್ಬೇಕು ಅವ್ರ ಬಡವ್ರಿಗೆ. ಅವ್ರವ್ರ ಲೀಡರ್ಗೆ ಕೊಟ್ಕೊಳ್ಳೋದಲ್ಲ, ಬೇರೆ ಜನಗಳಿಗೂ ಮಾಡ್ಬೇಕು, ಅವ್ರು ಸಹಾಯ ಮಾಡಬೇಕು. ಸುಮ್ಮನೆ ಅವ್ರವ್ರ ಲೀಡರ್ಗೆ ಬೆಳೆಸ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ. ಮುಖಂಡರು, ಹಳೆ ಮುಖಂಡರು ಇದಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಅವ್ರು ಹೇಳೋದು ಗ್ಯಾರಂಟಿ ಬಿಟ್ಬಿಡ್ಬೇಕು ಸರ್. ಪಾಪ ಕೆಲವರು ಓಲ್ಡ್ ಮಿಷನ್ ಬರ್ತಾ ಇಲ್ಲ, ತುಂಬಾ ಜನ ತೊಂದರೆ ಮಾಡ್ತಾ ಇದ್ದಾರೆ. ಪಾಪ ಒಬ್ಬೊಬ್ಬರು ಸಾರುಗಳು ಆಗ್ತಾ ಇಲ್ಲ. ಈ ಗ್ಯಾರಂಟಿಯನ್ನು ಬಿಟ್ಬಿಟ್ಟು ಓಲ್ಡ್ ಮಿಷನ್ ಮಾತ್ರ ಎಲ್ಲರಿಗೂ ವಯಸ್ಸು ಕೊಟ್ಟು ಭಾರಿ ಹೊಡೆದಿಲ್ಲ. ಸಿಎಂ ಆದ ಬಳಿಕ ಸ್ವಕ್ಷೇತ್ರಕ್ಕೆ ಡಿ.ಕೆ. ಶಿವಕುಮಾರ್. ಕನಕಪುರದಲ್ಲಿಂದು ಸಿಎಂ ಭರ್ಜರಿ ರೋಡ್ ಶೋ. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನ ಮಾಡುತ್ತೇನೆ. ರಾಜಕೀಯದಲ್ಲಿ ಒಬ್ಬ ನಾಯಕ ಮತ್ತು ಒಂದು ಕ್ಷೇತ್ರ ಅಂದ್ರೆ ಅದು ಕೇವಲ ಭೌಗೋಳಿಕ ಸಂಬಂಧವಲ್ಲ, ಅದು ಭಾವನಾತ್ಮಕ ಬಂಧ. ರಾಜ್ಯ ರಾಜಕೀಯದ ಚದುರಂಗದ ಆಟದಲ್ಲಿ ಅತ್ಯಂತ ಪ್ರಬಲವಾಗಿ ಕೇಳಿಬರುವಂತಹ ಹೆಸರು ಕನಕಪುರ ಮತ್ತು ಡಿ.ಕೆ. ಶಿವಕುಮಾರ್. ಇವೆರಡೂ ಒಂದಕ್ಕೊಂದು ಪರ್ಯಾಯ ಪದಗಳಂತೆ ಬೆರೆತು ಹೋಗಿವೆ. ಡಿ.ಕೆ. ಶಿವಕುಮಾರ್ ರಾಜಕೀಯ ಉಗಮದಲ್ಲಿ ಕನಕಪುರದ ಪಾತ್ರ ಹಿರಿದು ತಮ್ಮ ಆರಂಭಿಕ ದಿನಗಳಿಂದಲೂ ಕೂಡ ಡಿ.ಕೆ.ಶಿ ಕೇವಲ ತಮ್ಮ ರಾಜಕೀಯ ಚಟುವಟಿಕೆಗಳ ತಾಣವನ್ನಾಗಿ ಮಾಡಿಕೊಳ್ಳಿಲ್ಲ, ಬದಲಾಗಿ ತಮ್ಮ ರಾಜಕೀಯ ಅಸ್ತಿತ್ವದ ಭದ್ರಕೋಟೆಯಾಗಿ ರೂಪಿಸಿಕೊಂಡರು. ಸಾಮಾನ್ಯ ಕಾರ್ಯಕರ್ತನಾಗಿ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ಡಿ.ಕೆ.ಶಿ ಹಂತ ಹಂತವಾಗಿ ಬೆಳೆದವರು. ಸಿಎಂ ಪಟ್ಟದವರೆಗೆ ಏರಲು ಅವಕಾಶ ಕೊಟ್ಟ ಕನಕಪುರದ ಜನರಿಗೆ ಇಂದು ಡಿ.ಕೆ.ಶಿ ಧನ್ಯವಾದವನ್ನು ತಿಳಿಸಲಿದ್ದಾರೆ. ಲಂಚಕೋರರನ್ನು ಡಿ.ಕೆ.ಶಿ ಬಿಗಿ ಮಾಡಬೇಕು. ಅವಾಗ ಏನಾದ್ರು ಅನ್ಕೊಂಡಿದ್ರ ನಾನು ಸಿಎಂ ಆಗಬೇಕು, ನಾನು ರಾಜಕಾರಣಕ್ಕೆ ಬರ್ಬೇಕಂತ ಅನ್ಕೊಂಡಿದ್ರ ಅವಾಗ? ಇಲ್ಲ ಬಲ್ಲ ಹಣೆ ಬರ, ಏನೂ ಮಾಡೋಕ್ಕಾಗಲ್ಲ. ಅದೃಷ್ಟ ಅವ್ರನ್ನ ಕರ್ಕೊಂಡೋಗಿ ಬಿಡುತ್ತಾ ಇಲ್ಲ ಅಷ್ಟೇ. ಅದೃಷ್ಟ ಕರ್ಕೊಂಡ್ಬಿಡ್ತು. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾವ್ರೆ. ರೋಡ್ಗಳು ಮಾಡಿದ್ದಾರೆ, ಎಲ್ಲ ರೋಡ್ಗಳ ನೋಡಿದ್ದೀರಲ್ಲ ನೀವು. ರೋಡಲ್ಲಿ ಯಾವ ಥರ ಮಾಡಿದ್ದಾರೆ, ಎಲ್ಲ ಕಡೆನೂ ಮಾಡಿದಾರಲ್ವ. ರೋಡ್ಗಳ ಚೆನ್ನಾಗಿ ಮಾಡಿದ್ದಾರೆ. ಕೋಡಹಳ್ಳಿ, ಗೀಗಳ್ಳಿ, ಸಾತ್ನೂರು ಈ ಕಡೆ ಎಲ್ಲ ಭಾರಿ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ದುಡ್ದವ್ರೆ, ಕಷ್ಟಪಟ್ಟವ್ರೆ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಎಲ್ಲ ಥರ ಮಾಡವ್ರೆ. ಏನು ನಿರೀಕ್ಷೆ ಇದೆ ಅಂತ ಈ ಭಾಗಕ್ಕೆ? ಇನ್ನು ನೋಡಬೇಕು, ಕಾದು ನೋಡಬೇಕು. ತುಂಬ ಖುಷಿ ಆಗುತ್ತೆನಾ? ತುಂಬ ಖುಷಿ ಆಗುತ್ತೆ. ಸೊ ಲೇಟ್ ಆಯ್ತಾ ಸಿಎಂ ಆಗಿದ್ದಕ್ಕೆ ಏನಾದರೂ? ಏನಿಲ್ಲ, ದೇವರು ಇದು ಇವಾಗ ಹೊಲ್ದ ಇದು ಮಾಡವ್ರೆ, ಹೈಕಮಾಂಡ್ ಇವಾಗ ಸೂಚಿಸವ್ರೆ. ಸರ್, ನಮಗೆ ಅಭಿವೃದ್ಧಿ ಕೆಲಸ ಕೊಟ್ಟರೆ ಒಳ್ಳೇದು ಆಯ್ತದ. ಅವ್ರಿಗೆ ಇನ್ನೂ 7-8 ವರ್ಷ ಇರ್ತಾರೆ. ಅಭಿವೃದ್ಧಿ ಮಾಡಬೇಕಷ್ಟೇ. ರೈತರ ಜಮೀನಾಗ್ಬೋದು, ಖಾತೆ ಕಿರ್ದಿಗಳಾಗ್ಬೋದು, ತುಂಬ ಅಲಿಸ್ತಾರೆ ಜನಗಳನ್ನ. ಅದನ್ನು ಬಿಗಿ ಮಾಡಬೇಕು. ಅವರು ಲಂಚಗೋರನ್ನ ಬಿಗಿ ಮಾಡಬೇಕು. ಇಂದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಕನಕಪುರದ ಜನರನ್ನ ಡಿ.ಕೆ.ಶಿ ಭೇಟಿಯಾಗಲಿದ್ದಾರೆ. ಕಾರ್ಯಕರ್ತನಿಂದ ಸಿಎಂ ಆಗುವವರೆಗೆ ಬೆನ್ನಿಗೆ ನಿಂತಿರುವಂತಹ ಕ್ಷೇತ್ರದ ಜನರಿಗೆ ಧನ್ಯವಾದವನ್ನು ಅರ್ಪಿಸಲಿದ್ದಾರೆ. ದೇವಸ್ಥಾನಗಳಿಗೆ ಭೇಟಿ ನೀಡಲಿದ್ದಾರೆ. ಹಾಗಾದರೆ ಯಾವೆಲ್ಲ ಊರುಗಳಿಗೆ ಭೇಟಿ ನೀಡಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ,
ತವರಿನಲ್ಲಿ ಡಿಕೆ ರೂಟ್ ಮ್ಯಾಪ್. ತವರು ಕ್ಷೇತ್ರ ಕನಕಪುರದಲ್ಲಿ ಇಂದು ಡಿಕೆ ಶಿವಕುಮಾರ್ ರೋಡ್ ಶೋ ನಡೆಸಲಿದ್ದಾರೆ. ಹಾರೋಹಳ್ಳಿ ವೃತ್ತ, ಟಿ ಬೇಕುಪ್ಪೆ ಸರ್ಕಲ್, ನಾರಾಯಣಪುರ, ಕೋಡಿಹಳ್ಳಿಯಲ್ಲಿ ರ್ಯಾಲಿ ಮಾಡಲಿದ್ದಾರೆ. ಹೆರಿಂದ್ಯಾಪನಹಳ್ಳಿ, ಕೋಳಗೊಂಡನಹಳ್ಳಿ, ಹುಣಸಹಳ್ಳಿ, ಹೊಸದುರ್ಗದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಹೂಕುಂದ, ಮುಳ್ಳಹಳ್ಳಿ, ಕುರುಬರಹಳ್ಳಿ ಗೇಟ್, ಕಬ್ಬಾಳು ಗ್ರಾಮಗಳಲ್ಲಿ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ. ಹಳೆ ಪೊಲೀಸ್ ಸ್ಟೇಷನ್ ವೃತ್ತ, ಮೇಗಳ ಬೀದಿ, ಕನಕಪುರ ಟೌನ್, ಚನ್ನಬಸಪ್ಪ ಸರ್ಕಲ್ನಲ್ಲಿ ರ್ಯಾಲಿ ಕೂಡ ಮಾಡಲಿದ್ದಾರೆ. ಕನಕಪುರದೊಂದಿಗಿನ ಡಿಕೆಶಿ ಸಂಬಂಧಕ್ಕೆ ಕೇವಲ ರಾಜಕೀಯ ಬಣ್ಣವಿಲ್ಲ. ಅದರಲ್ಲಿ ಅಭಿವೃದ್ಧಿ, ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ, ಕನಕಪುರದ ಹಲವು ಕೆರೆಗಳನ್ನು ತುಂಬಿಸುವ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಕಾವೇರಿಯಿಂದ ನೀರು ತಂದು 21ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆ ಅವರ ಪ್ರಮುಖ ಸಾಧನೆಗಳಲ್ಲಿ ಒಂದಾಗಿದೆ. ಅರ್ಕಾವತಿ ನದಿಯಿಂದ ನೀರನ್ನ ಎತ್ತಿ ದೊಡ್ಡ ಆಲಹಳ್ಳಿ ಸೇರಿ ಸುತ್ತಮುತ್ತಲ ಗ್ರಾಮಗಳಿಗೆ ಸೂಕ್ಷ್ಮ ನೀರಾವರಿ ಕಲ್ಪಿಸುವ ಯೋಜನೆಗೆ ಕೋಟಿ ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ. ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರುಣಿಸಿದ್ದಾರೆ. ರಸ್ತೆ ಸಂಪರ್ಕ ಮತ್ತು ಮೂಲಸೌಕರ್ಯ ಸೇರಿ ಪ್ರಮುಖ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಡಿಕೆಶಿ ಮಾಡಿದ್ದಾರೆ. ಆ ಮೂಲಕ ಜನರ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ಮತ್ತು ಅದನ್ನು ಬಲಪಡಿಸುವಲ್ಲಿ ಡಿಕೆಶಿ ಯಶಸ್ವಿಯಾಗಿದ್ದಾರೆ. ಒಂದೆಡೆ ಕನಕಪುರದಿಂದ ಸತತ ಗೆಲುವು, ಮತ್ತೊಂದು ಕಡೆಗೆ ರಾಮನಗರ ಜಿಲ್ಲಾ ರಾಜಕಾರಣದಲ್ಲಿ ಹಿಡಿತ. ಇದೆಲ್ಲವೂ ಕೂಡ ರಾಮನಗರ ಜಿಲ್ಲೆಯಿಂದ 5ನೇ ಸಿಎಂ ಆಗಿ ಆಯ್ಕೆಯಾಗಲು ಡಿಕೆಶಿಗೆ ಮಾರ್ಗವಾಯಿತು. ಕೆಂಗಲ್ ಹನುಮಂತಯ್ಯ, ರಾಮಕೃಷ್ಣ ಹೆಗಡೆ, ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಬಳಿಕ ಡಿಕೆಶಿ ರಾಜ್ಯವನ್ನ ಮುನ್ನಡೆಸ್ತಾ ಇದ್ದಾರೆ. ಕನಕಪುರ ಕ್ಷೇತ್ರದಿಂದ ಸತತವಾಗಿ ಜಯಗಳಿಸಿದ್ದ ಡಿಕೆಶಿ ರಾಜಕೀಯ ಸಂಘರ್ಷ, ಏಳುಬೀಳು ಕಂಡು ಪಕ್ಷನಿಷ್ಠೆಯನ್ನ ಮೆರೆದು ಸಿಎಂ ಗಾದಿಗೆ ಏರಿದ್ದಾರೆ. ಹೀಗಾಗಿ ತಮ್ಮ ರಾಜಕೀಯ ಪಯಣಕ್ಕೆ ಸಾಕ್ಷಿಯಾಗಿರುವಂತಹ ಕ್ಷೇತ್ರದ ಜನರಿಗೆ ಧನ್ಯವಾದಗಳು ಹೇಳುವ ಮೂಲಕ ಋಣ ತೀರಿಸುವ ಪ್ರಯತ್ನವನ್ನು ನಡೆಸಿದ್ದಾರೆ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.